ಹಾಯ್, ವೆಲ್ಕಮ್ ಟು ಉಮಾ ಅಡುಗೆ ಮನೆ. ನಾನಿವತ್ತು ಮಾಡಿ ತೋರಿಸೋ ರೆಸಿಪಿ ಹೆಸರುಬೇಳೆ ಪಾಯಸ. ಹೆಸರುಬೇಳೆನ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನಿಲ್ಲಿ 1 ಬೌಲಷ್ಟು ಹೆಸರುಬೇಳೆನ ತಗೊಂಡಿದ್ದೆ. ಇದಕ್ಕೀಗ 1 ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ. ಆಮೇಲೆ 1 ಗ್ಲಾಸ್ ಹಾಲು ತಗೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಬಾಯ್ಲ್ ಆಗಿರುವಂಥ ಹೆಸರುಬೇಳೆನ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಕುದ್ದಿದೆ ನೋಡಿ, ತುಂಬ ಸಾಫ್ಟಾಗಿ ಮ್ಯಾಶ್ ಆಗುತ್ತೆ. ಸೊ ನೋಡಿ ಎಷ್ಟು ಸಾಫ್ಟಾಗಿ ಕುದ್ದಿದೆ ಅಂತ, ತುಂಬ ಚೆನ್ನಾಗಿ ಮ್ಯಾಶ್ ಆಗಿದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಹೆಸರುಬೇಳೆ ಪಾಯಸ. ಈಗ ಇದಕ್ಕೆ ನಾನು ಬೆಲ್ಲ ಹಾಕೋತಿದ್ದೀನಿ. ನೀವು ಬೇಕಾದರೆ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ಹಾಕ್ಕೊಳ್ಳಿ. ಇದು ನಮ್ಮ ಮನೆ ಬೆಲ್ಲ, ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ಕಸ ಕಡ್ಡಿ ಇಲ್ಲ. ಸೊ ನಾನು ಹಾಗೆ ಹಾಕೋತಿದ್ದೀನಿ. ಮಾರ್ಕೆಟಿಂದ ತಂದಿರೋ ಬೆಲ್ಲ ಆದರೆ ಸ್ವಲ್ಪ ಕಸ ಕಡ್ಡಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಆಮೇಲೆ ಇದು ಮಾಡ್ಕೊಳ್ಳಿ, ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸೊ ಬೆಲ್ಲ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು. ಸೊ ನೋಡಿ, ಬೆಲ್ಲ ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಾಗಿದೆ ಕಲರ್ ಕೂಡ ಪಾಯಸದ್ದು. ಈಗ ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಿದ್ದೀನಿ. ಆಮೇಲೆ ತುಪ್ಪದಲ್ಲಿ ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ. ಹಾಲನ್ನ ಹೀಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಲು ಹಾಕ್ಕೊಂಡಿದ ತಕ್ಷಣ ಒಡೆಯೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನಾವು ಬೆಲ್ಲ ಯೂಸ್ ಮಾಡಿದ್ದೀವಿ ಅಲ್ಲ. ನಾನು ಜಾಸ್ತಿ ಎಲ್ಲ ಪಾಯಸ ಹುಗ್ಗಿಗಾಗಲಿ ಬೆಲ್ಲನೇ ಯೂಸ್ ಮಾಡೋದು. ನೀವು ಕೂಡ ಬೆಲ್ಲನೇ ಯೂಸ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಬೆಲ್ಲ ಹಾಕಿ ಮಾಡೋದ್ರಿಂದ. ಶುಗರ್ ಹಾಕೋದ್ರಿಂದ ಆ ಟೇಸ್ಟ್ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ. 1-2 ನಿಮಿಷ ಹಾಗೆ ಕುದಿಸ್ಕೊಳ್ಳಿ. ಸೊ ನೋಡಿ, ಈಗ ಹೆಸರುಬೇಳೆ ಪಾಯಸ ತಣ್ಣಗಾಗಿದೆ. ಈಗ ಇದಕ್ಕೇನು ಮಾಡೋಣ, ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗ ಹಾಕೊಳ್ಳೋದ್ರಿಂದ ಸ್ವಲ್ಪ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಬೆಲ್ಲ ಹಾಕ್ಕೊಂಡಿದ್ದಿರ್ತೀವಲ್ವ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೇನು ಮಾಡಬೇಕು, ಹಾಲನ್ನ ಹಾಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಳ್ಳಿ. ಇದಕ್ಕೆಲ್ಲ 1 ಕಪ್ ಹಾಲಾದರೆ ಸಾಕು. ನೋಡಿ ಈ ಥರ ಆಗುತ್ತೆ. ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕ್ಬಿಟ್ಟು ನೋಡಿ. ಸೊ ನೋಡಿ, ಈ ಥರ ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನೂ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಹುಗ್ಗಿ, ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ.